Hello, my dear aspirants. Welcome to Sahitya Radhana channel. It's a long time that we met. Sorry. Yes, guys, so let me continue the chapter on Geoffrey Chaucer. Okay, this is the third part. Yes, guys, so far we have studied so many characters and so many works written by Chaucer. And today I'm going to continue the next part of the Canterbury Tales. Yes, guys, before that, please subscribe to the channel and tune to the channel by press the bell icon. ಸೊ ಹಾಗೆ ಯಾರೆಲ್ಲ ಪಿ ಯು ರಿಕ್ರೂಟ್ಮೆಂಟ್ಗೆ ಪ್ರಿಪೇರ್ ಆಗ್ತಿದ್ದಾರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ. ಎಸ್, ಹಾಗಾದ್ರೆ ಐ ಹೋಪ್ ಯು ಡಿಂಟ್ ಫರ್ಗೆಟ್ ಎನಿ ಆಫ್ ದಿ ವರ್ಕ್ಸ್ ಆರ್ ಎನಿ information regarding Chaucer. So I'm going to give you some of the MCQ questions. Okay, so try to answer the question, otherwise I will provide the answer in the next class. So first question is, in the Canterbury Tales, where are the pilgrims headed? Option A, London. Option B, Rome. Option C, Canterbury. Option D, Paris. Okay, please answer the question in the comment box. Second question. Who is the first to tell the tale in the Canterbury Tales? Okay, so Canterbury Tales ಅಲ್ಲಿ ಎಷ್ಟೊಂದು ಕ್ಯಾರೆಕ್ಟರ್ಸ್ ನ ನೋಡಿದೀವಿ. So including the host and Chaucer, we have 31 characters. Among them, ಯಾರು ಇಲ್ಲಿ ನಮಗೆ ಟೇಲ್ ಅನ್ನ ಹೇಳೋಕೆ ಫಸ್ಟ್ ಸ್ಟಾರ್ಟ್ ಮಾಡಿದ್ದು? ಓಕೆ, ಸೊ ದ ನೈಟ್, ದ ಮಿಲ್ಲರ್, ದ ವೈಫ್ ಆಫ್ ಬಾತ್ and the pardoner. Okay, so please answer the question. Next, which pilgrim in the Canterbury Tales is described as having a gapped tooth? Okay, the prioress, the wife of Bath, the miller, the summoner. Next, the book of the Duchess is worked to commemorate the death of Dash. ಯಾರ ನೆನಪಿಗಾಗಿ ಬರೆದಿರುವಂತಹ ಬುಕ್ ಇದು? ದ ಬುಕ್ ಆಫ್ ದ ಡಚಸ್. ಫಿಲಿಪಾ ಆಫ್ ಹ್ಯಾನೋಲ್ಟ್, ಬ್ಲಾಂಚ್ ಆಫ್ ಲ್ಯಾಂಕನ್ಸ್ಟಾರ್, ಆನ್ ಆಫ್ ಬೊಹೇಮಿಯಾ, ಜೋನ್ ಆಫ್ ಕೆಂಟ್. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್. ವಿಚ್ ಆಫ್ ಚಾಸರ್ಸ್ ವರ್ಕ್ಸ್ ಆರ್ ವರ್ಕ್ ಈಸ್ ಆರ್ ಅ ಡ್ರೀಮ್ ವಿಷನ್ ಪೋಮ್? ಸೊ ಚಾಸರ್ ಬರೆದಿರುವಂತಹ ವರ್ಕ್ಸ್ ಅಲ್ಲಿ ದ ಲೆಜೆಂಡ್ ಆಫ್ ಗುಡ್ ವಿಮೆನ್, ದ ಬುಕ್ ಆಫ್ ದ ಡಚಸ್, ದ ಹೌಸ್ ಆಫ್ ಫೇಮ್ ಅಂಡ್ ಆಲ್ ಆಫ್ ದಿ ಎಬೋ. ಸೊ ಅಮಾಂಗ್ ದೀಸ್ ತ್ರೀ ಯಾವುದು ಇಲ್ಲಿ ಡ್ರೀಮ್ ವಿಷನ್ ಆಗಿದೆ, ಅಥವಾ ಎಲ್ಲಾ ವರ್ಕ್ಸ್ ಕೂಡ ಡ್ರೀಮ್ ವಿಷನ್ ಆಗಿದ್ಯಾ? ಎಸ್ ಗೈಸ್, ಹಾಗಾದ್ರೆ ನಿಮ್ಮ ಆನ್ಸರ್ ನ ಕಮೆಂಟ್ ಬಾಕ್ಸ್ ಅಲ್ಲಿ ನನಗೆ ತಿಳಿಸಿ. ಇದೇ ರೀತಿ ಸೋ ಮೆನಿ MCQ ಕ್ವೆಶನ್ಸ್ ಅನ್ನ ಅಟೆಂಡ್ ಮಾಡ್ತಾ ಹೋಗೋಣ ಅಲಾಂಗ್ ವಿತ್ ದ ಲೆಸನ್. ಎಸ್, ಹಾಗಾದ್ರೆ ಇವತ್ತಿನ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಎಸ್, ಸೊ ಫಸ್ಟ್ ಕ್ಯಾರೆಕ್ಟರ್ ಆಫ್ ದ ಡೇ. ಸೊ ಇವತ್ತಿನ ಕ್ಯಾರೆಕ್ಟರ್ ಯಾರಪ್ಪ ಅಂದ್ರೆ ದ ಮರ್ಚೆಂಟ್. ವಿ ಹ್ಯಾವ್ ಕಂಪ್ಲೀಟೆಡ್ 6 ಕ್ಯಾರೆಕ್ಟರ್ಸ್ ಅಂಡ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಆಲ್ರೆಡಿ. ಸೊ ಲೈಕ್ ನೈಟ್ ಇರ್ಬೋದು, ನೈಟ್ ಸನ್ ಇರ್ಬೋದು, ಯೋಮನ್ ಇರ್ಬೋದು, ಮೀನ್ಸ್ ಸನ್ ಮೀನ್ಸ್ ಸ್ಕ್ವೇರ್. Okay, so like that we have completed 6 characters already, and this is the 7th character, the merchant. Merchant is a wealthy and shrewd businessman who hides his debts. Okay, by his appearance he seems like a rich man, but he hides his debts and speaks of his dislike of marriage because of his own experience. ಅಂದ್ರೆ ಅವನ ಸ್ವಂತ ಅನುಭವದ ಪರಿಣಾಮವಾಗಿ ಅವನ್ ಏನ್ ಮಾಡ್ತಿದ್ದಾನೆ, ಮ್ಯಾರೇಜ್ ಅಂತಂದ್ರೆ ತನ್ನ ಡಿಸ್ಲೈಕ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾನೆ. ಸೊ ಆಗಸ್ಟ್ ಅವನ ಮದ್ವೆ ಆಗಿ 2 ತಿಂಗಳಷ್ಟೇ ಆಗಿರತ್ತೆ. ಸೊ ಹಾಗಾಗಿ ಅವನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅನ್ನ, ಮ್ಯಾರೇಜ್ ಅನ್ನ ಹೇಟ್ ಮಾಡ್ತಾ ಇದ್ದಾನೆ. ಡ್ರೆಸ್ಡ್ ಇನ್ ಮೋಟ್ಲಿ. ಮೋಟ್ಲಿ ಮೀನ್ಸ್ ಮಲ್ಟಿ ಕಲರ್ಡ್ ಕ್ಲೋದಿಂಗ್ with a Flemish beaver hat and boots. Why is he wearing motley colored clothing? Because he is a salesman, merchant. As we all know, salesmen are very attractive, isn't it? They have to impress the customers, their way, the way of talking and the way of looking, alva. ಸೊ ಒಳ್ಳೆ ರೀತಿಯಾಗಿ ಡ್ರೆಸ್ ಮಾಡ್ಕೊಳ್ಳೋದ್ರ ಮೂಲಕ, ಸರಿಯಾಗಿ ಮಾತಾಡೋದ್ರ ಮೂಲಕ ಅವ್ರು ಏನ್ ಮಾಡ್ಬೇಕಾಗತ್ತೆ, ತಮ್ಮ ಕಸ್ಟಮರ್ಸ್ ಅನ್ನ ಇಂಪ್ರೆಸ್ ಮಾಡ್ಬೇಕಾಗತ್ತೆ.
ಸೊ ಅದೇ ರೀತಿ ಇಲ್ಲಿ ನಮ್ಮ ಮರ್ಚೆಂಟ್ ಕೂಡ, ಚಾರ್ಜರ್ನ ಮರ್ಚೆಂಟ್ ಕೂಡ ತನ್ನ ಏನು ಡ್ರೆಸ್ ಮೂಲಕ, ತನ್ನ ಮಾತಿನ ಮೂಲಕ ಏನ್ ಮಾಡ್ತಾ ಇದ್ದಾನೆ, ಲೈಕ್ ಅದರ್ಸ್ ಕೋ ಪಿಲ್ಗ್ರಿಮ್ಸ್ ಅನ್ನ ಅವನು ಇಂಪ್ರೆಸ್ ಮಾಡ್ತಾ ಇದ್ದಾನೆ. ಓಕೆ, ಸೊ ಇಂಪಾರ್ಟೆಂಟ್ ಏನು ಕೋಟ್ಸ್ ರಿಗಾರ್ಡಿಂಗ್ ದ ಮರ್ಚೆಂಟ್ ಅಂದ್ರೆ, ಹಿ ವಾಸ್ ಎ ವರ್ದಿ ಮ್ಯಾನ್ ವಿತ್ ಏಲ್, ಅಂದ್ರೆ ಹಿ ನೋಸ್ ಆಲ್ ಅಬೌಟ್ ವೈನ್. ಓಕೆನಾ, ಸೊ ಏಲ್ ಅಂತಂದ್ರೆ ಲೈಕ್ ಡ್ರಿಂಕ್ಸ್. ಸೊ ಡ್ರಿಂಕ್ಸ್ ಬಗ್ಗೆ ಅವನಿಗೆ ಎಲ್ಲ ರೀತಿಯ ಇನ್ಫಾರ್ಮೇಶನ್ಸ್ ಕೂಡ ಗೊತ್ತಿರುತ್ತೆ, ಬಿಕಾಸ್ ಹಿ ಈಸ್ ಎ ಮರ್ಚೆಂಟ್. ಹಿಸ್ ವಿಟಿಂಗ್ ವಾಸ್ ಫುಲ್ ಗ್ರೀಟ್, ಹಿಸ್ ವಿಟ್ ಬಿ ಸೆಟ್. ಓಕೆ, ಈಸ್ ವೆರಿ ಇಂಟೆಲಿಜೆಂಟ್ ಮ್ಯಾನ್. ಸೊ ಅದು ಇಲ್ಲಿ ಏನ್ ಮಾಡ್ತಾ ಇದೆ, ಅದು ವಿಟ್ನೆಸ್ ಆಗಿ ನಮ್ಗೆ ಚಾರ್ಜರ್ ಮೂಲಕ ಗೊತ್ತಾಗ್ತಾ ಇದೆ ಇನ್ ಅವರ್ ಕ್ಯಾಂಟರ್ಬರಿ ಟೇಲ್ಸ್ ಅಂಡ್ ಇನ್ ಪ್ರೊಲಾಗ್. ಸೊ ಹಿಸ್ ಟೇಲ್, ಕ್ಯಾಂಟರ್ಬರಿ ಟೇಲ್ಸ್ ನಲ್ಲಿ ಎಲ್ಲರೂ ಎರಡೆರಡು ಕಥೆಗಳನ್ನ ಹೇಳ್ಬೇಕು ಅಂತ ಅಗ್ರಿಮೆಂಟ್ ಆಗಿರತ್ತಲ್ವಾ. ಮೀನ್ಸ್ ಆನ್ ದ ವೇ ಟು ದಿ ಥಾಮಸ್ ಬೆಕೆಟ್ ಶ್ರೈನ್ ಅಂಡ್ ದಿ ವೇ ಬ್ಯಾಕ್ ಟು ದ ಇನ್ ಅಲ್ವಾ. ಸೊ ಹಾಗಾಗಿ ದ ಮರ್ಚೆಂಟ್ ಹೇಳುವ ಕತೆ ಯಾವ್ದಪ್ಪ ಅಂತಂದ್ರೆ, ಅ ಸಿನಿಕಲ್ ಸ್ಟೋರಿ ಅಬೌಟ್ ಆನ್ ಓಲ್ಡ್ ಮ್ಯಾನ್ ಜಾನ್ವರಿ ಹೂ ಮ್ಯಾರೀಸ್ ಅ ಯಂಗ್ ವುಮನ್ ಮೇ ಹೂ ಬಿಟ್ರೇಸ್ ಹಿಮ್ ಬೈ ಕಮಿಟಿಂಗ್ ಅಡಲ್ಟ್ರಿ. ಸೊ ಇಲ್ಲಿನೂ ಕೂಡ ಏನಾಗತ್ತೆ, ವುಮನ್ ಕ್ಯಾರೆಕ್ಟರ್ ಬಂದು ಮ್ಯಾನ್ ಕ್ಯಾರೆಕ್ಟರ್ ಅನ್ನ ಏನ್ ಮಾಡ್ತಾ ಇದೆ, ಮೇಲ್ ಕ್ಯಾರೆಕ್ಟರ್ ಅನ್ನ ಡಿಸೀಟ್ ಮತ್ತೆ ಡಿಸೀವ್ ಮಾಡ್ತಾ ಇದೆ. ಸೊ ಹಾಗಾಗಿ ಈ ಎಲ್ಲದಕ್ಕೆ ರಿಗ್ರೆಟ್ ಆಗಿ ಪಶ್ಚಾತ್ತಾಪ ಪಡುವ ರೀತಿನಲ್ಲಿ, ಲೈಕ್ ಲೆಜೆಂಡ್ ಆಫ್ ವಿಮೆನ್ ಅಲ್ಲಿ ಏನ್ ಮಾಡ್ತಾರೆ, ಚಾರ್ಜರ್ ಲೈಕ್ ವಿಮೆನ್ ಅನ್ನ ಅಪ್ರಿಶಿಯೇಟ್ ಮಾಡ್ತಾ ಬರೀತಾರೆ. ಓಕೆ, ಸೊ represents, who represents, the merchant represents the rising middle class in medieval society. ಸೊ ಫ್ಯೂಡಲ್ ಸಿಸ್ಟಮ್ ಇತ್ತು, ಫ್ಯೂಡಲ್ ಸಿಸ್ಟಮ್ ಇಂದ ಮೇಲ್ವರ್ಗದವರೇ ಆಳ್ವಿಕೆಯನ್ನ ಮಾಡ್ತಾ ಇದ್ರು, ಕೆಳವರ್ಗದವರು ಕೂಲಿ ತರ ದುಡಿತಾ ಇದ್ರು ಅಂತ ನೋಡಿದ್ವಿ. ಬಟ್ ದಿಸ್ ಇಸ್ ದಿ ಟೈಮ್ ಆಫ್ ಡಿಕ್ಲೈನಿಂಗ್ ಫ್ಯೂಡಲಿಸಮ್. ಫ್ಯೂಡಲಿಸಮ್ ಡಿಕ್ಲೈನ್ ಆಗ್ತಾ ಆಗ್ತಾ ಮಿಡಲ್ ಕ್ಲಾಸ್ ಪೀಪಲ್ ಏನಾಗ್ತಾ ಇದ್ದಾರೆ, ತಮ್ಮ ಸ್ಥಾನದಲ್ಲಿ ಸೊಸೈಟಲ್ ಫಿನಾನ್ಷಿಯಲ್ ಪ್ಲೇಸಸ್ ಅಲ್ಲಿ ಇನ್ಕ್ರೀಸ್ ಆಗ್ತಾ ಇದ್ದಾರೆ. Means they are developing their status. So ಅದೇ ರೀತಿ one of the characters merchant also. Okay, in medieval society characterized by financial dealings and a focus on appearances. Since he is a salesman, since he is a merchant, he gives more focus on appearance. So this is the character of our merchant. Okay, so he had a forked beard. Aita, their appearance is very important. He had a forked beard. Okay, and he wore a rich and multicolored clothes. Please remember that. And a hat from Holland. Okay, ಹಾಲೆಂಡ್ ಇಂದ ತಂದಿರುವಂತ ಒಂದು ಹ್ಯಾಟ್ ಅನ್ನ ಕೂಡ ಇವನು ಹಾಕೊಂಡಿರ್ತಾನೆ. ಹ್ಯಾಟ್ ಫ್ರಮ್ ಹಾಲೆಂಡ್. Okay, and he made sure everyone knew how wealthy and successful he is. Means he is flaunting his richness. ಸೊ ಅವನ ತುಂಬಾ ಸಾಲ ಮಾಡ್ಕೊಂಡಿದ್ರು ಕೂಡ ತುಂಬಾ ರಿಚ್ ಅನ್ನೋ ತರ ಅವನನ್ನ ಫ್ಲಾಂಟ್ ಮಾಡ್ಕೋತಾ ಇದ್ದಾನೆ. ಓಕೆ, ಸೊ ಹಿ ಈಸ್ ನ್ಯೂಲಿ ಮ್ಯಾರಿಡ್. ಸೊ ಓನ್ಲಿ 2 months ಅಷ್ಟೇ ಆಗಿರತ್ತೆ ಅವನು ಮದುವೆ ಆಗಿ. ಸೊ ದಿಸ್ ಈಸ್ ಆಲ್ ದಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ಅವರ್ ಮರ್ಚೆಂಟ್. ನೆಕ್ಸ್ಟ್ ಕ್ಯಾರೆಕ್ಟರ್ ಈಸ್ the clerk. The clerk is also very important character. Okay, so the clerk, a poor studious Oxford scholar who values learning over wealth. Okay, ಸೊ ಇವನೇನಪ್ಪಾ ಅಂತಂದ್ರೆ ವೆಲ್ತ್ ಗಿಂತ ತುಂಬಾ ಇಂಪಾರ್ಟೆನ್ಸ್ ಯಾವ್ದಕ್ಕೆ ಕೊಡ್ತಿರ್ತಾನೆ, ಲರ್ನಿಂಗ್ ಗೆ ಕೊಡ್ತಾ ಇರ್ತಾನೆ. poorly dressed in threadbare clothes, because he is giving more importance to learning. He doesn't give more importance to his appearance like any other characters, like merchant ಇರ್ಬೋದು, ಫ್ರಾಂಕ್ಲಿನ್ ಇರ್ಬೋದು, ಪ್ರಿಯಾರಸ್ ಇರ್ಬೋದು. ಓಕೆ, ಅವರೆಲ್ಲ ತಮ್ಮ ಅಪಿಯರೆನ್ಸ್ ಗೆ ತುಂಬಾ ಇಂಪಾರ್ಟೆನ್ಸ್ ನ ಕೊಡ್ತಾರೆ. ಬಟ್ ಅವರ್ ಕ್ಲರ್ಕ್ ಇಸ್ ವೆರಿ ಪುವರ್ ಮ್ಯಾನ್. ಓಕೆ, ಸೊ ಈ ಲೀಸ್ಟ್ ಬಾದರ್ಡ್ ಅಬೌಟ್ ಹಿಸ್ ಕ್ಲೋದಿಂಗ್. ಓಕೆ, ಸೊ he has one horse also. Along with him, he has a horse which is very lean. Okay, as well as his horse is very lean as a pole. ಒಂದು ಪೋಲ್ ರೀತಿ ಅದು ಕೂಡ. ಆಕ್ಸ್ಫರ್ಡ್ ಕ್ಲರ್ಕ್ ಯಾವ ರೀತಿಯಾಗಿ ತುಂಬಾ ಥಿನ್ ಆಗಿದಾನೋ, ತುಂಬಾ ಪುವರ್ ಬಾಡಿ ಇದಾನೋ,
ಅದೇ ರೀತಿ ಅವನ ಹಾರ್ಸು ಕೂಡ ತುಂಬಾ ತಿನ್ನಾಗಿ ಇತ್ತು. ಓಕೆ, ಸೊ he rather than have a job and own worldly possessions, he would own 20 books. ಆಯ್ತಾ? ಸೊ ಅವನಿಗೆ ಬೇರೆ ಆಸ್ತಿ ಗೀಸ್ತಿ ಎಲ್ಲ ಇಲ್ಲ, ಬಟ್ ಅವನ ಹತ್ರ ಏನಿದೆ, 20 ಬುಕ್ಸ್ ಇದೆ. ಅವನದೇ ಆದಂತ ಒಂದು 20 ಬುಕ್ಸ್ ಅನ್ನ ಅವನು ಹೊಂದಿದ್ದಾನೆ. ಸೊ ವಾಟ್ ಎವರ್ ದ ಮನಿ ಹ್ಯಾಸ್ ಅರ್ನ್ಡ್ ಬೈ ಅರ್ನ್ ಫ್ರಮ್ ಹಿಸ್ ಫ್ರೆಂಡ್ಸ್, ಅವನ್ ಫ್ರೆಂಡ್ಸ್ ಕೊಡುವಂತ ಎಲ್ಲ ದುಡ್ಡನ್ನ ಕೂಡ ಅವನ್ ಏನ್ ಮಾಡ್ತಿರ್ತಾನೆ, ತನ್ನ ಬುಕ್ ಮೇಲೆ ಅವನು ಸ್ಪೆಂಡ್ ಮಾಡ್ತಾ ಇರ್ತಾನೆ. ಸೊ ಇನ್ಸ್ಟೆಡ್ ಆಫ್ ದಟ್ ಹಿ ಈಸ್ ಪ್ರೇಯಿಂಗ್ ಫಾರ್ ದ ಸೋಲ್ಸ್ ಆಫ್ ದೋಸ್ ಹೂ ಹೆಲ್ಪ್ ಹಿಮ್ ಸ್ಟಡಿ. ಅಂದ್ರೆ ಇವನು ಸ್ಟಡಿ ಮಾಡೋಕೆ ಯಾರೆಲ್ಲ ಹೆಲ್ಪ್ ಮಾಡ್ತಾ ಇದ್ರೋ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಅವನು ಪ್ರೇ ಮಾಡ್ತಿರ್ತಾನೆ. And his character is very like silent character. His speeches were very short and often about morality. ಸೊ ಅವನು ಮಾತಾಡೋದೇನೆ ತುಂಬಾ ರೇರ್, ಬಟ್ ಅವನ್ ಮಾತಾಡಿದ್ರು ಕೂಡ ಆ ಮಾತುಗಳು ಯಾವ್ದಾಗಿರತ್ತೆ, ಮೊರಾಲಿಟಿ ಬಗ್ಗೆ ಇರತ್ತೆ. ಓಕೆ, ಸೊ ಇಂಪಾರ್ಟೆಂಟ್ ಕೋಟ್ ಯಾವ್ದಪ್ಪ ಅಂತಂದ್ರೆ, ಅಂಡ್ ಗ್ಲಾಡ್ಲಿ ಓಲ್ಡ್ ಹಿ ಲರ್ನ್ ಅಂಡ್ ಗ್ಲಾಡ್ಲಿ ಟೀಚ್. ಓಕೆ, ಮೀನ್ಸ್ ಹಿ ವಾಸ್ ಈಗರ್ ಟು ಲರ್ನ್ ಅಂಡ್ ಟು ಟೀಚ್. ಅವನಿಗೆ ಕಲಿಯೋದ್ರಲ್ಲಿ ತುಂಬಾ ಆಸಕ್ತಿ ಇರುತ್ತೆ, ಅದೇ ರೀತಿ ಟೀಚ್ ಮಾಡೋದ್ರಲ್ಲಿ ತುಂಬಾ ಆಸಕ್ತಿ ಇರುತ್ತೆ. ದ ಸ್ಟೋರಿ ಆಫ್ ಗ್ರಿಸಲ್ಡಾ. ಓಕೆ, ಪೇಷಂಟ್ ಗ್ರಿಸಲ್ಡಾ. ಹಿಸ್ ಸ್ಟೋರಿ ಈಸ್ ಅಬೌಟ್ ಪೇಷಂಟ್ ಗ್ರಿಸಲ್ಡಾ. ಓಕೆ, a woman whose patience and loyalty are tested by her husband Walter. This is the story by Oxford Clerk. Okay, please remember this. So Clerk's tale was a reply to the wife of Bath's tale. Okay, I should have included that information. So this is a reply. This is a reply to the tale by the wife of Bath. Okay, this is important. So Oxford Clerk's tale, Patient Griselda, is a reply to the tale of the wife of Bath. Okay, so this is the important information regarding the Oxford Clerk. He embodies the ideal of intellectual pursuit and humility in medieval society. So ಲೈಕ್ ಮಿಡಿವಲ್ ಸೊಸೈಟಿನಲ್ಲಿ ಯಾವ ರೀತಿಯಾಗಿ ರಿಚ್ನೆಸ್ಸಿಗೆ, ಅಪಿಯರೆನ್ಸಿಗೆ, ಲೈಕ್ ಸೊಸೈಟಲ್ ಲೆವೆಲ್ಸ್ ಅಲ್ಲಿ ತುಂಬಾ ಇಂಪಾರ್ಟೆನ್ಸ್ ನ ಕೊಡ್ತಾ ಇದ್ರು, ಅದರ ವಿರುದ್ಧವಾಗಿ ದ ಕ್ಲರ್ಕ್ ಏನನ್ನ ರೆಪ್ರೆಸೆಂಟ್ ಮಾಡ್ತಾರೆ, ಪರ್ಸ್ಯೂಟ್ ಆಫ್ ಲರ್ನಿಂಗ್, ಇಂಟೆಲೆಕ್ಚುಯಲ್ ಪರ್ಸ್ಯೂಟ್ ಅನ್ನ ಅವರು ರೆಪ್ರೆಸೆಂಟ್ ಮಾಡ್ತಾ ಹೋಗ್ತಾರೆ. ಓಕೆ, ಸೊ ನೆಕ್ಸ್ಟ್ ಕ್ಯಾರೆಕ್ಟರ್ ಈಸ್ ದ ಮ್ಯಾನ್ ಆಫ್ ಲಾ ಆರ್ ಸರ್ಜೆಂಟ್ ಆಫ್ ಲಾ. Okay, so he is a land buyer, a successful and knowledgeable lawyer who is skilled at his work. He is very skillful man. Okay, what his work is land buying. Land anna ತಗೊಳ್ಳೋದು ಮಾರೋದು ಇವನ ಕೆಲಸ ಆಗಿರತ್ತೆ. He dressed in a TLY, partly colored. Okay, so these are the words from the text. Okay, ಸೊ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಅಂತ ಮಿಸ್ಟೇಕ್ ಮಾಡ್ಕೋಬೇಡಿ. ಸೊ ಕ್ಯಾಂಟಬರಿ ಟೇಲ್ಸ್ ನಲ್ಲಿ ಮೆನ್ಷನ್ ಮಾಡಿರೋ ವರ್ಡ್ಸ್ ಇದು. ಪಾರ್ಟಿ ಕಲರ್ಡ್. ಓಕೆ, ಪಾರ್ಟ್ಲಿ ಕಲರ್ಡ್ ಕೋಟ್ indicating his high status. Okay, so his clothing is indicating his high status. He appears busier than he actually is. Okay, ಅವನು ಎಷ್ಟು ಬ್ಯುಸಿ ಅಂತ ತೋರ್ಸ್ಕೊಳ್ತಾ ಇರ್ತಾನೋ ಅಷ್ಟು ಬ್ಯುಸಿ ಆಗಿ ಅವನು ಇರೋದಿಲ್ಲ. Just he is flaunting his busyness, signifying his skill in managing his reputation. Okay, so ಯೂಶುವಲ್ ಆಗಿ ನಾವು ಎಷ್ಟೊಂದು ಜನರನ್ನ ನೋಡ್ತಿರ್ತೀವಲ್ವಾ, ಲೈಕ್ ಎನಿ ರೆಪ್ಯೂಟೆಡ್ ಜಾಬ್ಸ್ ಅಲ್ಲಿ ಇರುವಂತವ್ರು, ಲೈಕ್ ಎಸ್ ಐ ಆಮ್ ಬಿಸಿ ಅಂತ ಹೇಳ್ತಿರ್ತಾರಲ್ವಾ, ಕ್ಯಾನ್ ಯು ಕಾಲ್ ಮೀ ಲೇಟರ್, ಐ ಆಮ್ ಬಿಸಿ. ಸೊ ದೋಸ್ ವರ್ಡ್ಸ್ ಆರ್ ರೆಪ್ರೆಸೆಂಟಿಂಗ್ ದಟ್ ದೇ ಆರ್ ಬಿಸಿ ಇನ್ ದೇರ್ ವರ್ಕ್, ಮೀನ್ಸ್ ದೇರ್ ರೆಸ್ಪೆಕ್ಟ್ಫುಲ್ ಪೋಸ್ಟ್ ಇರುತ್ತಲ್ವಾ, ಸೊ ಆ ಪೋಸ್ಟ್ ಅಲ್ಲಿ ಅವರು ತುಂಬಾ ಬಿಸಿ ಇದಾರೆ ಅನ್ನೋದನ್ನ ತೋರ್ಸ್ಲಿಕ್ಕೋಸ್ಕರ ಒಂದಷ್ಟು ಜನ ಫ್ಲಾಂಟ್ ಮಾಡೋದನ್ನ ಕೂಡ ನಾವು ನೋಡ್ಬೋದು. ಅದೇ ರೀತಿ ದ ಮ್ಯಾನ್ ಆಫ್ ಲಾ ಕೂಡ ಇಲ್ಲಿ
is showing off his busyness. Okay, so he had a vast knowledge of law. ಲಾ ಬಗ್ಗೆ ಅವನಿಗೆ ಎಲ್ಲೇ ಕೇಳಿದ್ರು ಕೂಡ ಅವನು ಆನ್ಸರ್ ಮಾಡುವಷ್ಟು ಅವನು ತುಂಬಾ ಏನಾಗಿರ್ತಾನೆ, ಎಕ್ಸ್ಪರ್ಟ್ ಆಗಿರ್ತಾನೆ. ಓಕೆ, ಸೊ ಈಸ್ ವೈಸ್ ಅಂಡ್ ಸ್ಲೈಟ್ಲಿ ಸಸ್ಪಿಷಿಯಸ್ ಎವ್ರಿಥಿಂಗ್. ಈಸ್ ವೈಸ್, ಅವನು ತುಂಬಾ ಬುದ್ಧಿವಂತ ಆಗಿದ್ರು ಕೂಡ, ಏನನ್ನೇ ನೋಡಿದ್ರು ಕೂಡ, ಏನನ್ನೇ ಮಾತನಾಡಿದ್ರು ಕೂಡ, ಯಾರು ಮಾತಾಡಿದ್ರು ಕೂಡ ಅದನ್ನ ತುಂಬಾ ಸಸ್ಪಿಷಿಯಸ್ ಆಗಿ ಅದನ್ನ ನೋಡ್ತಾ ಇರ್ತಾನೆ. ಓಕೆ, ಸೊ ಅಂಡ್ ಈ ಕ್ಯಾನ್ ಸೈಟ್ cases as far back as William the Conqueror's time. ಓಕೆ, ಅವನು ವಿಲಿಯಂ ದಿ ಕಾನ್ಕರರ್ಸ್ ಟೈಮ್, ಹಳೇ ಕಾಲದ ಕೇಸ್ಗಳನ್ನು ಕೂಡ ಅವನು ಏನ್ ಮಾಡ್ತಿರ್ತಾನೆ, ನೆನಪಲ್ಲಿ ಇಟ್ಕೊಂಡಿರ್ತಾನೆ. ಓಕೆ, ಈಸ್ ಎ ವೆಲ್ದಿ ಲ್ಯಾಂಡ್ ಬೈಯರ್, ಸೋಷಿಯಲ್ ಕ್ಲೈಂಬರ್, ಮೀನ್ಸ್ ಹಿ ಹ್ಯಾಸ್ ಎ ಗುಡ್ ಸ್ಟೇಟಸ್. ಓಕೆ, ಸೊ ನಾನು ಇಲ್ಲಿ ಹೇಳಿದಿನಲ್ವಾ, ಸೊ ಇನ್ ಹಿಸ್ ಹೈ ಸ್ಟೇಟಸ್ ಅಂದ್ರೆ ಸೊಸೈಟಲ್ ಸ್ಟೇಟಸ್ ಕೂಡ ಒಂದು ತುಂಬಾ ಚೆನ್ನಾಗಿ ಇರುತ್ತೆ. ಈಸ್ ಎ ವೆಲ್ದಿ ಲ್ಯಾಂಡ್ ಬೈಯರ್. ಓಕೆ, ರಿಮೆಂಬರ್ ದಟ್, ಲ್ಯಾಂಡ್ ಬೈಯರ್, ಲ್ಯಾಂಡ್ ಬೈಯರ್. ಓಕೆ, ಸೊ he also wearing multicolored clothing. Okay, so important quote is, nowhere so busy a man as he there nas, and yet he seemed busier than he was. So this is like ನಾನು ಇಲ್ಲಿ explain ಮಾಡಿದ್ದೀನಲ್ವಾ, he appears busier than he actually is, signifying his skill in managing his reputation. ಓಕೆ, ಹಾಗಾದ್ರೆ ದ ಮ್ಯಾನ್ ಆಫ್ ಲಾ ಹೇಳುವಂತಹ ಕತೆ ಯಾವುದು ಇಲ್ಲಿ? ದ ಟೇಲ್ ಆಫ್ ಕಾನ್ಸ್ಟಾನ್ಸ್. ಓಕೆ, ದ ಟೇಲ್ ಆಫ್ ಕಾನ್ಸ್ಟಾನ್ಸ್, ಅ ವುಮನ್ ಹೂ ಸರ್ವೈವ್ಸ್ ಮೆನಿ ಟ್ರಯಲ್ಸ್ ಥ್ರೂ ಡಿವೈನ್ ಇಂಟರ್ವೆನ್ಷನ್ ಅಂಡ್ ಪೇಷನ್ಸ್. ಸೊ ದಿಸ್ ಇಸ್ ಅಬೌಟ್ ಕಾನ್ಸ್ಟಾನ್ಸ್. ಕಾನ್ಸ್ಟಾನ್ಸ್ ಬಗ್ಗೆ ಇರುವಂತಹ ಟೇಲ್. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ದ ಮರ್ಚೆಂಟ್, ಸಾರಿ, ದ ಮ್ಯಾನ್ ಆಫ್ ಲಾ ಹೂ ಈಸ್ ಎ wealthy land buyer. Okay, next character is, one more thing. He represents the growing power and influence of the legal profession in Chaucer's time. Legal profession ಅಂತಂದ್ರೆ ಲಾಯರ್ಸ್. ಲಾಯರ್ಸ್ ಗಳ ಪ್ರೊಫೆಷನ್ ಯಾವ ರೀತಿಯಾಗಿ ಡೆವಲಪ್ ಆಗ್ತಾ ಇದೆ ಅನ್ನೋದನ್ನ ನಮ್ಗೆ ದ ಮ್ಯಾನ್ ಆಫ್ ಲಾ ಅಥವಾ ಸರ್ಜೆಂಟ್ ಆಫ್ ಲಾ ಏನ್ ಮಾಡ್ತಿದ್ದಾರೆ, ತಿಳಿಸ್ತಾ ಇದ್ದಾರೆ. ಈಸ್ ರೆಪ್ರೆಸೆಂಟಿಂಗ್ ದ ಟೈಮ್ and his profession. Okay, so this is all about the man of law or the sergeant of law. Next character, 10th character is the Franklin. A wealthy landowner. See, wealthy landowner. Sergeant of law is wealthy land buyer. Here Franklin is wealthy landowner who loves pleasure, especially fine food and drinks. Okay, dressed in a white silk purse and a dagger. Okay, so these, their appearances are very important because, so usually Chaucer's the Canterbury Tales anna, the prologue to Canterbury Tales anna portrait of 14th century anta karitare, because he has portrayed all the kind of characters and all the societal positions and the representing people. That is why, so ಗ್ಯಾಲರಿ ಆಫ್ 14th ಸೆಂಚುರಿ ಅಂತ ಕೂಡ, ಪೋರ್ಟ್ರೇಟ್ ಗ್ಯಾಲರಿ ಆಫ್ 14th ಸೆಂಚುರಿ ಅಂತ ಕರೀತಾರೆ. ಸೊ ಹಾಗಾಗಿ ನಮ್ಗೆ ಅವರ ಲೈಕ್ ಕ್ಲೋದಿಂಗ್ ಸ್ಟೈಲ್ ಇರ್ಬೋದು, ದೇರ್ ವೇ ಆಫ್ ಟಾಕಿಂಗ್ ಇರ್ಬೋದು, ಅಂಡ್ ದೇರ್ ಪ್ರೊಫೆಷನ್ಸ್ ಇರ್ಬೋದು. ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ರಿಗಾರ್ಡಿಂಗ್ ದ ಕ್ಯಾಂಟರ್ಬರಿ ಟೇಲ್ಸ್. ಓಕೆ, ಸೊ ಹಿಸ್ ಅಪಿಯರೆನ್ಸ್ ರಿಫ್ಲೆಕ್ಟ್ಸ್ ಹಿಸ್ ವೆಲ್ತ್ ಅಂಡ್ ಹಾಸ್ಪಿಟಾಲಿಟಿ. ಓಕೆ, ಸೊ ಅವನ ಆ ಹಾಸ್ಪಿಟಾಲಿಟಿ ಮತ್ತೆ ವೆಲ್ತ್ ಅನ್ನ ಇದೇನ್ ಮಾಡುತ್ತೆ, ನಮ್ಗೆ ತೋರ್ಸ್ಕೊಡುತ್ತೆ. ಯಾವುದು? ಎಸ್ಪೆಷಲಿ ಲವ್ಸ್ ಫುಡ್ ಅಂಡ್ ಡ್ರಿಂಕ್ ಅಂಡ್ ಡ್ರೆಸ್ಡ್ ಇನ್ ಎ ವೈಟ್ ಸಿಲ್ಕ್. ಸಿಲ್ಕ್ ಅಂತಂದ್ರೆ ಅಫ್ ಕೋರ್ಸ್ ಇಟ್ ಈಸ್ ರೆಪ್ರೆಸೆಂಟಿಂಗ್ ರಿಚ್ನೆಸ್ ಅಲ್ವಾ? ಎಸ್. A wealthy landowner knows for his generosity and love of food and drink. He follows the Epicurean philosophy of pleasure. ಅಂದ್ರೆ ಇರುವಷ್ಟು ದಿನ ನಾವು ಎಷ್ಟು ಚೆನ್ನಾಗಿ ಇರಬೇಕು, ತಿಂದು ಉಂಡು ತೇಗ್ಬೇಕು ಅನ್ನುವಂತಹ ಒಂದು ಫಿಲಾಸಫಿನ ಅವನು ಫಾಲೋ ಮಾಡ್ತಿರ್ತಾನೆ. ಓಕೆ, ಅಂಡ್ ಆಲ್ಸೋ ಈಸ್ ಕಾಲ್ಡ್ ಆಸ್ ಸನ್ ಆಫ್ ಎಪಿಕ್ಯೂರಿಯನ್. ಸೊ ಇವನನ್ನ ಸನ್ ಆಫ್ ಎಪಿಕ್ಯೂರಿಯನ್ ಅಂತ ಕೂಡ ಕರಿತಿರ್ತಾರೆ. ಓಕೆ, ಪ್ಲೀಸ್ ಡೂ ರಿಮೆಂಬರ್ ದಟ್, ಸನ್ ಆಫ್ ಎಪಿಕ್ಯೂರಿಯನ್. ಸೊ he was Epicurus' own son. Hilodi, this is the quote representing this statement.
son of Epicurean means direct from the like text. He was Epicurus' own son. Okay, so next, a story about the Franklin's story is a story about the importance of keeping promises and the resolution of conflict in a noble way. ಸೊ ಈ ಸ್ಟೈಲ್ ಆಯ್ತಾ, ಈ ಕಥೆಯ ಸ್ಟೈಲ್ ಅಥವಾ ಜಾನ್ರ ಯಾವ್ದಪ್ಪ ಅಂದ್ರೆ ಬ್ರಿಟನ್ ಲೇ. ಓಕೆ, ಸೊ ಲೈಕ್ ವಾಟ್ ಇಸ್ ಎ the Franklin's story. The Franklin story is Britain Lay. His beard was as white as a daisy. Aita. He also has beard on his face. Okay, beard ide. So his beard is as white as daisy. Okay, please remember that. He was man of law's companion. ಯಾರು? ಫ್ರಾಂಕ್ಲಿನ್ ಬಂದು ಮ್ಯಾನ್ ಆಫ್ ಲಾ. ಈಗಷ್ಟೇ ನೋಡಿದ್ವಿ ಅಲ್ವಾ, ದ ಸರ್ಜೆಂಟ್ ಆಫ್ ಲಾ. ಹಿಸ್ ಫ್ರೆಂಡ್ ಈಸ್ ಫ್ರಾಂಕ್ಲಿನ್. ಓಕೆ, he liked to we liked to have wine with pieces of bread or cake dipped into it in the morning. ಫ್ರಾಂಕ್ಲಿನ್ ಯಾವ ರೀತಿಯಾದ ಫುಡ್ ಅನ್ನ ಇಷ್ಟಪಡ್ತಾನೆ? ವೈನ್ ಅನ್ನ ತುಂಬಾ ಇಷ್ಟಪಡ್ತಾನೆ. ಅದ್ರಲ್ಲೂ ಕೂಡ ಬ್ರೆಡ್ ಅಥವಾ ಕೇಕ್ ಅನ್ನ ಡಿಪ್ಡ್ ಇನ್ ಟು ಇಟ್, ಅಂದ್ರೆ ವೈನ್ ಅಲ್ಲಿ ಡಿಪ್ ಮಾಡಿರುವಂತ ಬ್ರೆಡ್ ಅನ್ನ ಅಥವಾ ಕೇಕ್ ಅನ್ನ ಅವನು ಅರ್ಲಿ ಮಾರ್ನಿಂಗ್ ತಿನ್ನೋದಕ್ಕೆ ಬಯಸ್ತಾನೆ. ಓಕೆ, ಬಿಕಾಸ್ ಹಿ ಲವ್ಸ್ ಪ್ಲೆಜರ್ ಹಿ ಈಸ್ ಕಾಲ್ಡ್ ದ ಸನ್ ಆಫ್ ಎಪಿಕ್ಯೂರಸ್. ಓಕೆ, ಸೊ ಅದನ್ನ ಪದೇ ಪದೇ ನಿಮ್ಗೆ ರಿಪೀಟ್ ಮಾಡಿ ಹೇಳ್ತಾ ಇದೀನಿ, ಬಿಕಾಸ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸನ್ ಆಫ್ ಎಪಿಕ್ಯೂರಸ್. ಓಕೆ, he was a good householder and is compared to Saint Julian in his hospitality. So in ಅವನ ಹಾಸ್ಪಿಟಾಲಿಟಿ ಬಗ್ಗೆ ಕೂಡ ನಾವು ಮಾತಾಡಿದ್ವಿ ಅಲ್ವಾ. Where here reflects his wealth and hospitality. So hospitality ನಲ್ಲಿ ಅವನು ಯಾವುದಕ್ಕೆ ಹೆಸರಾಗಿರ್ತಾನೆ? ಲೈಕ್ ಸೇಂಟ್ ಜೂಲಿಯನ್. ಇವನನ್ನ ಸೇಂಟ್ ಜೂಲಿಯನ್ಗೆ ಇಲ್ಲಿ ಹೋಲಿಕೆ ಮಾಡಿರೋದನ್ನ ನೋಡ್ಬೋದು. ಸೇಂಟ್ ಜೂಲಿಯನ್ ಇನ್ ಹಿಸ್ hospitality. Okay, and meat and wine are so plenteous in his house that they are set to snow. Okay, ಸ್ನೋ ರೀತಿ ಆಯ್ತಾ, ಲೈಕ್ ಯಾವ ರೀತಿಯಾಗಿ ಹಿಮ ಬೀಳುತ್ತೋ ಅದೇ ರೀತಿ ಇವನ ಮನೆಯಲ್ಲೂ ಕೂಡ ವೈನ್ ಅಂಡ್ ಮೀಟ್ ತುಂಬಾ ಜನರಸ್ ಆಗಿ ಇರತ್ತೆ. ಓಕೆ, if his sauce was not pungent and sharp, his cook would be in trouble. Okay, so ಅವನು ಆಹಾರ ಸೇವನೆ ಮಾಡ್ಬೇಕಾದ್ರೂ ಅಷ್ಟೇ ಪರ್ಟಿಕ್ಯುಲರ್ ಆಗಿ ತುಂಬಾ ಫಾಲೋ ಮಾಡ್ತಿರ್ತಾನೆ. ಅವನೇನಾದ್ರೂ ತಿನ್ನುವಂತ ಆಹಾರ ತುಂಬಾ ಪರ್ಜೆಂಟ್ ಆಗಿ, ಖಾರವಾಗಿ ಇಲ್ಲ, ತುಂಬಾ ಸ್ಪೈಸ್ ಆಗಿ ಇಲ್ಲ, ತುಂಬಾ ಕ್ಲಿಯರ್ ಆಗಿ ಇಲ್ಲ ಅಂತಂದ್ರೆ ಅವನು ಲೈಕ್ ಹಿ ವಿಲ್ ಟೇಕ್ ಚಾರ್ಜ್ ಆಫ್ ಕುಕ್. ಅದಕ್ಕೋಸ್ಕರ ಕುಕ್ ಏನ್ ಮಾಡ್ತಿರ್ತಾನೆ, ತುಂಬಾ ಕೇರ್ಫುಲ್ ಆಗಿ ಅವನ ಫುಡ್ ಅನ್ನ ಪ್ರಿಪೇರ್ ಮಾಡ್ತಾ ಇರ್ತಾನೆ. ಓಕೆ, ಸೊ he has also been sheriff and legal auditor. ಸೊ ಅವನು ಏನಾಗಿರ್ತಾನೆ? ಶೆರೀಫ್ ಅಂಡ್ ಲೀಗಲ್ ಆಡಿಟರ್ ಕೂಡ ಆಗಿರ್ತಾನೆ. ಯಾರು? ಫ್ರಾಂಕ್ಲಿನ್. ಓಕೆ, he also has been sheriff and legal auditor. ಯಾರು? ಅವರ್ Franklin, legal auditor. And he has a dagger and a hawking pouch. Okay, hawking pouch hung at his girdle, which was as white as ಮಾರ್ನಿಂಗ್ ಮಿಲ್ಕ್. ಅವನ ಸೊಂಟಕ್ಕೆ ಒಂದು ಗರ್ಡಲ್ ಅನ್ನ ಹಾಕೊಂಡಿರ್ತಾನೆ, ಅದಕ್ಕೆ ಒಂದು ಪೌಚ್ ಇರುತ್ತೆ. ಆ ಪೌಚ್ ಅಲ್ಲಿ ಅವನೊಂದು ಡ್ಯಾಗರ್ ನ ಕೂಡ ಇಟ್ಕೊಂಡಿರ್ತಾನೆ. ಓಕೆ, ಸೊ ಹಿಸ್ ಗರ್ಡಲ್ ವಾಸ್ ಆಸ್ ವೈಟ್ ಆಸ್ ಮಾರ್ನಿಂಗ್ ಮಿಲ್ಕ್. ಅವನ ಬಿಯರ್ಡ್ ಯಾವ ರೀತಿಯಾಗಿರುತ್ತೆ? ಆಸ್ ವೈಟ್ ಆಸ್ ಡೈಸಿ. ಅಂಡ್ he is wearing ವೈಟ್ ಸಿಲ್ಕ್ ಡ್ರೆಸ್ ಅಲ್ವಾ. ಸೊ ಫ್ರಾಂಕ್ಲಿನ್ ಅಂತ ಬಂದಿದ ತಕ್ಷಣನೇ ನಮ್ಗೆ ಏನಾಗ್ಬೇಕು? ವೈಟ್ ಅನ್ನೋ ಕಲರ್ ನೆನ್ಪಿರ್ಬೇಕು. ಓಕೆ, ಅವನ ಡ್ರೆಸ್ ಇರ್ಬೋದು, ಅನ್ನೋ ಬಿಯರ್ಡ್ ಇರ್ಬೋದು, ಅನ್ನೋ ಗರ್ಡಲ್ ಇರ್ಬೋದು. ಗರ್ಡಲ್ ಅಂತಂದ್ರೆ ಸೊಂಟದ ಪಟ್ಟಿ. ಓಕೆ, ಸೊ ಹಾಗಾದ್ರೆ ದ ಫ್ರಾಂಕ್ಲಿನ್ ಸ್ಟೇಲ್ ಈಸ್ ಬ್ರಿಟನ್ ಲೇ, ಸ್ಟೋರಿ ಸೆಟ್ ಇನ್ ಬ್ರಿಟಾನಿ. ಓಕೆನಾ, ಬ್ರಿಟನ್ ಲೇ ಅವನ ಸ್ಟೋರಿ ಯಾವುದು? ಬ್ರಿಟನ್ ಲೇ. ಪ್ಲೀಸ್ ಡೂ ರಿಮೆಂಬರ್ ದಟ್, ಬ್ರಿಟನ್ ಲೇ.
and represents the proper sorry he represents the prosperous upper middle class ಅಂದ್ರೆ of course he is also rich one ಅಲ್ವಾ ರಿಚ್ ಅಂತ ಅವನು ಅಲ್ಲಿ ತೋರ್ಸ್ಕೊಳ್ತಾ ಇದ್ದಾನೆ ಅವನ್ ಫುಡ್ ಮೂಲಕ ಇರ್ಬೋದು ಹಾಸ್ಪಿಟಾಲಿಟಿ ಮೂಲಕ ಇರ್ಬೋದು ಅವನ ಆಸ್ತಿ ಮೂಲಕ ಇರ್ಬೋದು ಅಲ್ವಾ he is very prosperous and dedicated to enjoying life's pleasure because of he is enjoying his life to the full he has been compared to who Epicurean and he is called as son of Epicurus. Okay now. So his because of his hospitality he is compared to ಯಾರಿಗೆ ಸೇಂಟ್ ಜೂಲಿಯಾನಾ ಓಕೆ ಇಷ್ಟು ಇನ್ಫಾರ್ಮೇಶನ್ ನೀವೇನ್ ಮಾಡ್ಬೇಕು ನೆನ್ಪಲ್ಲಿ ಇಟ್ಕೋಬೇಕು ಅಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಈಸ್ ದಿ ವೈಫ್ ಆಫ್ ಬಾತ್ ಓಕೆ ದ ವೈಫ್ ಆಫ್ ಬಾತ್ ಹ್ಯಾಸ್ ಎ ನೇಮ್ ಆಲ್ಸೋ ಆಲಿಸನ್ ಓಕೆ ವೈಫ್ ಆಫ್ ಬಾತ್ ನ ಹೆಸರು ಏನಾಗಿರುತ್ತೆ ಆಲಿಸನ್ ಎ ಬೋಲ್ಡ್ ಇಂಡಿಪೆಂಡೆಂಟ್ ವುಮನ್ ಹೂ ಹ್ಯಾಸ್ ಬೀನ್ ಮ್ಯಾರಿಡ್ 5 times ಸಿ 5 times she has married and has strong views on marriage because of her experience she has strong views on marriage and female sovereignty wears a broad hat okay her attire is very important wears a broad hat fine red stockings and new shoes okay she is dressed in luxurious clothing and is somewhat flamboyant in her ಅಪಿಯರೆನ್ಸ್ ಅಂತಂದ್ರೆ ಲೈಕ್ ಗಂಡು ಬೀರಿ ಅಂತ ಹೇಳ್ತೀವಲ್ವಾ ಸೊ ಇಲ್ಲಿ ನಾವು ಗಂಡು ಬೀರಿ ಅಂತ ಹೇಳೋದಕ್ಕಿಂತ 14th ಸೆಂಚುರಿನಲ್ಲಿ ವಾಟ್ ವಾಸ್ ದಿ ವುಮನ್ ಪೊಸಿಷನ್ ಅಂಡ್ ಹೌ ಶಿ ಈಸ್ ಲೀಡಿಂಗ್ ಅಕಾರ್ಡಿಂಗ್ ಟು ದಾಟ್ ಅಂದ್ರೆ ಅದರ ವಿರುದ್ಧವಾಗಿ ಇರಬಹುದು ಅಥವಾ ಅದರ ಪರವಾಗಿ ಇರಬಹುದು ಅಂಡ್ ಶಿ ಈಸ್ ರೆಪ್ರೆಸೆಂಟಿಂಗ್ ದ ಫೀಮೇಲ್ ಎಂಪವರ್ಮೆಂಟ್ ಹಿಯರ್ ದ ವೈಫ್ ಆಫ್ ಬಾತ್ ಓಕೆ ಸೊ ದಟ್ ಈಸ್ ವೈ ಶಿ ಈಸ್ ವೆರಿ ಇಂಪಾರ್ಟೆಂಟ್ a bold and confident woman who has been married 5 times. She is experienced in love and relationships and loves to talk about her experiences. Okay, so this is her character. Okay, so she has gap tooth. Aita, her gap tooth is representing sexuality. Interesting in sex. ಓಕೆ ಗ್ಯಾಪ್ ಟೂತ್ ಅಂತ ಹೇಳೋದು ವೈಫ್ ಆಫ್ ಬಾತ್ ಗ್ಯಾಪ್ ಟೂತ್ ಓಕೆ ಗ್ಯಾಪ್ ಟೂತ್ ಇನ್ ಹರ್ ಅಪಿಯರೆನ್ಸ್ ಓಕೆ ಸೈನ್ ಆಫ್ ಬೋಲ್ಡ್ನೆಸ್ ಗ್ಯಾಪ್ ಟೂತ್ ಈಸ್ ಅ ಸೈನ್ ಆಫ್ ಬೋಲ್ಡ್ನೆಸ್ ಅಂಡ್ ಗ್ಲಟನಿ ಅಂಡ್ ಲ್ಯಾಸಿವಿಯಸ್ನೆಸ್ ಆಯ್ತಾ ಸೆಕ್ಶುಯಾಲಿಟಿ ಇರ್ಬೋದು ಬೋಲ್ಡ್ನೆಸ್ ಇರ್ಬೋದು ಗ್ಲಟನಿ ಇರ್ಬೋದು ಅಥವಾ ಲ್ಯಾಸಿವಿಯಸ್ನೆಸ್ ಆಗಿರ್ಬೋದು ಗ್ಯಾಪ್ ಟೂತ್ ಇಷ್ಟೆಲ್ಲವನ್ನು ಕೂಡ ಏನ್ ಮಾಡುತ್ತೆ ರೆಪ್ರೆಸೆಂಟ್ ಮಾಡುತ್ತೆ ಅಂಡ್ ಶಿ ಈಸ್ ಅ ಡೆಫ್ ಇನ್ 1 ಇಯರ್ ಅವಳಿಗೆ ಒಂದು ಕಿವಿ ಕೂಡ ಕೇಳಿಸಲ್ಲ ಶಿ ಈಸ್ ಡೆಫ್ ಆಯ್ತಾ ಡೆಫ್ ಇನ್ 1 ಇಯರ್ ಓಕೆ ಸೊ ಬಿಕಾಸ್ ಆಫ್ ಎ ಸ್ಲ್ಯಾಪ್ ಫ್ರಮ್ ಹರ್ ಪ್ರೀವಿಯಸ್ ಹಸ್ಬೆಂಡ್ ಯಾಕೆ ಅವಳಿಗೆ ಒಂದು ಕಿವಿ ಕ್ಯೂಡಾಗಿರತ್ತೆ ಅಂತಂದ್ರೆ ಬಿಕಾಸ್ ಆಫ್ ಎ slap from her previous husband. Okay, these are all the important information regarding the wife of Bath. Okay, she is wearing expensive clothes. Please keep that in your mind. Since she is a woman and also from a lower class, that too she is wearing expensive clothes. A hat that was as wide as a shield, sharp spurs irbodu, and a pleated cloak over her legs to keep the mud off her dress. So this is expensive dress. ಆಯ್ತಾ ಸ್ಕಾರ್ಲೆಟ್ ಸ್ಟಾಕಿಂಗ್ ಅನ್ನ ಹಾಕೊಂಡಿರ್ತಾಳೆ ಓಕೆ ಸೈನ್ ಆಫ್ ವೆಲ್ತ್ ಸೊ ಶಿ ಈಸ್ ಆಲ್ಸೋ ವೇರಿಂಗ್ ಸ್ಕಾರ್ಲೆಟ್ ಓಕೆ ಸ್ಕಾರ್ಲೆಟ್ ಸ್ಟಾಕಿಂಗ್ ಅಂದ್ರೆ ಲೈಕ್ ವಾಟ್ ಇಸ್ ಎ ನಿಟ್ಟೆಡ್ ಇರ್ಬೋದು ಅಥವಾ ಪ್ರಿಂಟೆಡ್ ಇರ್ಬೋದು ಸೊ ಅದನ್ನ ನಾವು ಸ್ಕಾರ್ಲೆಟ್ ಸಿಂಬಲ್ಸ್ ಇರುವಂತಹ ಒಂದು ಸ್ಟಾಕಿಂಗ್ ಅನ್ನ ಹಾಕೊಂಡಿರ್ತಾಳೆ ಕೈಯಲ್ಲಿ ಹೆಣದಿರುವಂತಹ ಸಾಕ್ಸ್ ಸ್ಕಾರ್ಲೆಟ್ ಸ್ಟಾಕಿಂಗ್ಸ್ ಮೀನ್ಸ್ ಸಾಕ್ಸ್ ಇಟ್ ಇಸ್ ಶೋಯಿಂಗ್ ಹರ್ ಲೈಕ್ ವೆಲ್ತ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ ಓಕೆ ದೆನ್ ಹರ್ kerchiefs were made of high quality fabric. The wife of Bath has many kerchiefs and they are made of high quality fabric.
A whale that must have weighed 10 pounds. ಅವಳ ಹತ್ರ ಇರುವಂತ ವೇಲ್ ಇದೆಯಲ್ಲ, ಆಲ್ಮೋಸ್ಟ್ ಅದೇನಾಗುತ್ತೆ 10 ಪೌಂಡ್ಸ್ ಅಷ್ಟು ತೂಕ ಇದೆ. 10 ಪೌಂಡ್ಸ್ ಅಷ್ಟು ತೂಕ ಇದೆ. ಯಾರ ಹತ್ರ ಇರುವಂತ ವೇಲ್? ದ ವೈಫ್ ಆಫ್ ಬಾತ್. ಓಕೆ, ಬಾತ್ ಈಸ್ ಫೇಮಸ್ ಫಾರ್ ಕ್ಲೋತ್ ಮೇಕಿಂಗ್. ಸೊ ದ ಪ್ಲೇಸ್ ವೈಫ್ ಆಫ್ ಬಾತ್ ಅಂತಂದ್ರೆ ಶಿ ಈಸ್ ಫ್ರಮ್ ಬಾತ್. ಓಕೆನಾ? ಬಾತ್ ಅನ್ನೋ ಪ್ಲೇಸ್ ಈಸ್ ಫೇಮಸ್ ಫಾರ್ ಕ್ಲೋತ್ ಮೇಕಿಂಗ್ ಅಂಡ್ ಶಿ ವಾಸ್ herself an expert in weaving ಅಥವಾ ಎಂಬ್ರಾಯ್ಡರಿ, ಈವನ್ ಬೆಟರ್ ದನ್ ದ ಫೇಮಸ್ ವೀವರ್ಸ್ ಫ್ರಮ್ ಯುರೋಪ್. ಯುರೋಪ್ ಅಲ್ಲಿ ಇರುವಂತ ವೀವರ್ಸ್ ಗಿಂತ ತುಂಬಾ ಬೆಟರ್ ಏನು ಫ್ಯಾಬ್ರಿಕ್ ಅನ್ನ ತಯಾರು ಮಾಡುವಂತ ಪ್ಲೇಸ್ ಇದು. ಅಂಡ್ ಶಿ herself is an expert in weaving. that is why she is wearing such clothes. ಆಯ್ತಾ? ಸ್ಕಾರ್ಲೆಟ್ ಸ್ಟಾಕಿಂಗ್ಸ್ ಇರಬಹುದು ಅಂಡ್ ಏನು ಉದ್ದವಾದಂತಹ ಟಿಲ್ ಹರ್ ಏನು ಲೆಗ್ಸ್ ಪ್ಲೀಟೆಡ್ ಕ್ಲೋಕ್. ಕ್ಲೋಕ್ ಅಂತಂದ್ರೆ ಕೋಟ್ ಬರುತ್ತಲ್ವಾ, ಅಂದ್ರೆ ಕಾಲ್ವರ್ಗನು ಬರುವಂತಹ ಕೋಟ್ ಅನ್ನ ಅವಳು ಹಾಕೊಂಡಿರ್ತಾಳೆ. ಓಕೆ, ಅಂಡ್ ಲಿವ್ಡ್ ಆನ್ ಹಾನರಬಲ್ ಲೈಫ್. ಸಿ, ಇಟ್ ಈಸ್ ಲೈಕ್ ಆಕ್ಸಿಮೊರಾನ್. ಶಿ ಹ್ಯಾಸ್ ಮ್ಯಾರಿಡ್ 5 times and she is living an honorable life. Had 5 husbands at church door and many lovers in her youth. But the narrator says there is no need to talk about that now. So, ಅಂದ್ರೆ she has such background. She is manipulating woman ಅಂತ ಕೂಡ ಇಲ್ಲಿ ನಮ್ಗೆ ಅವರು ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. And now on the lookout for a 6th husband. So now she is looking for a 6th husband. Okay. And she was pretentious also. ಅಂದ್ರೆ ತುಂಬಾ ಡ್ರಾಮಾ ಮಾಡುವಂತಹ, ಅಂದ್ರೆ ಲೈಕ್ ಶಿ ಇಸ್ ನಾಟ್ ಶೋಯಿಂಗ್ ಹರ್ ರಿಯಲ್ ಕ್ಯಾರೆಕ್ಟರ್. ಶಿ ಇಸ್ ವೆರಿ ಮಚ್ pretentious in her appearance. Always wanted to be the first wife at church to make a donation to the poor. But if any woman made a donation before she did, the wife would get angry and keep her money. So ಅವಳೇನ್ ಮಾಡ್ಬೇಕು? ಚರ್ಚ್ ಅಲ್ಲಿ ಡೊನೇಷನ್ ಅನ್ನ ಮಾಡ್ಬೇಕಾದ್ರೆ ಶಿ ಮಸ್ಟ್ ಬಿ ದ ಫಸ್ಟ್ ಒನ್. ಅವಳೇನಾದ್ರೂ ಸೆಕೆಂಡ್ ಒನ್ ಅಥವಾ ಥರ್ಡ್ ಒನ್ ಆಯ್ತಪ್ಪ ಅಂತಂದ್ರೆ ಅವಳು ಚರ್ಚ್ಗೆ ಡೊನೇಷನ್ ಅನ್ನೇ ಕೊಡ್ತಾ ಇರ್ಲಿಲ್ಲ, ಹಣವನ್ನ ಅವಳೇ ಇಟ್ಕೊಳ್ತಾ ಇದ್ಲು. ಅಂದ್ರೆ ಶಿ ಇಸ್ ಫ್ಲಾಂಟಿಂಗ್ ಹರ್ ರಿಚ್ನೆಸ್, ಹರ್ ವೆಲ್ತ್. ಓಕೆ, ಅಂಡ್ ಶಿ ಹ್ಯಾಸ್ ವೈಡ್ಲಿ ಟ್ರಾವೆಲ್ಡ್ ಇನ್ ಇಟಲಿ, ಸ್ಪೇನ್ ಅಂಡ್ ಆಲ್ಸೋ ಬೀನ್ ಟು ಜೆರುಸಲೆಮ್ ಥ್ರೈಸ್. ಆಯ್ತಾ? ಅವಳು ತುಂಬಾ ಸಲ ತುಂಬಾ ಪ್ಲೇಸಸ್ಗೆ ಅವಳು ಟ್ರಾವೆಲ್ ಮಾಡಿದಾಳೆ, ಅದ್ರಲ್ಲೂ ಕೂಡ ಇಟಲಿ ಅಂಡ್ ಸ್ಪೇನ್. ಇಟಲಿ ಅಂಡ್ ಸ್ಪೇನ್, ಇಟಲಿ ಅಂಡ್ ಸ್ಪೇನ್. ಅದರ ಜೊತೆಗೆ ಅಲಾಂಗ್ ವಿತ್ ದಟ್ ಶಿ ವಿಸಿಟೆಡ್ ಜೆರುಸಲೇಮ್ ಥ್ರೈಸ್. ಜೆರುಸಲೇಮ್ ಥ್ರೈಸ್ 3 ಸಲ ಅವಳೇನ್ ಮಾಡಿದಾಳೆ? ಜೆರುಸಲೇಮ್ಗೆ ವಿಸಿಟ್ ಮಾಡಿದಾಳೆ. ಅಂಡ್ ಆಲ್ಸೋ ಇಟಲಿ ಅಂಡ್ ಸ್ಪೇನ್. ವೈಲ್ಡ್ಲಿ ಟ್ರಾವೆಲ್ಡ್ ವುಮನ್. ಸೊ ನೀವು ಈಗ ಏನ್ ಮಾಡ್ಬೇಕು? ನಿಮಗ್ ನೀವೇ ಕ್ವೆಶನ್ ಮಾಡ್ಬೇಕು. ಓಕೆ, ವಾಟ್ ವಾಸ್ ದಿ ಪೊಸಿಷನ್ ಆಫ್ ಎ ವುಮನ್ ಇನ್ 14th century? ಸೊ ಎಲ್ಲವನ್ನ ಮೀರಿ ವೈಫ್ ಆಫ್ ಬಾತ್ ಯಾವ ರೀತಿಯಾಗಿ ತನ್ನ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದಾಳೆ. ಅಫ್ಕೋರ್ಸ್ ಶಿ ಈಸ್ ರೆಪ್ರೆಸೆಂಟಿಂಗ್ ಎಂಪವರ್ಮೆಂಟ್ ಆಫ್ ವುಮನ್, ಫಿಮೇಲ್ ಕ್ಯಾರೆಕ್ಟರ್ಸ್. ಇಟ್ಸ್ ಇಟ್? ಎಸ್. ಸೊ she loved to tell romantic tales and to gossip. Okay, wife of bath is loving to gossip ಮಾಡೋದು ಅಂದ್ರೆ ಅವಳಿಗೆ ತುಂಬಾ ಇಂಟ್ರೆಸ್ಟ್ ಆಗಿರುತ್ತೆ. ಓಕೆ, ಅಂಡ್ ಶಿ is worldly in character, experienced in love, and she is very much wealthy and traveled the world. ಸೊ ನೋಡಿ, ವರ್ಲ್ಡ್ಲಿ ಅಂತಂದ್ರೆ ಅವಳು ತುಂಬಾ ತನ್ನ ಲೌಕಿಕ ಜೀವನವನ್ನ ತುಂಬಾ ಚೆನ್ನಾಗಿ ಸ್ಪೆಂಡ್ ಮಾಡ್ತಾ ಇದ್ದಾಳೆ. ಅದನ್ನ ನಾವು ಯಾವ್ಯಾವ್ದ್ರಲ್ಲಿ ತಿಳಿಬಹುದು? ಎಕ್ಸ್ಪೀರಿಯನ್ಸ್ ಇನ್ ಲವ್. ಓಕೆ, she had 5 husbands ಅಲ್ವಾ? she had married 5 times and looking for 6th one, and she had many love stories in her youth. That is also representing her worldliness. And she is wealthy ಅಲ್ವಾ? she is an expert weaver. ಆಯ್ತಾ? weaver in bath. That is why she is very much wealthy. And also she was traveling all over the world. She traveled many times to Jerusalem, and also she visited Italy and Spain.
Okay, so these are the important characteristics regarding the wife of Bath. Okay, so important quote antandre quote regarding the wife of Bath. Experience, though known authority were in the world, is right youth for me. Okay, so the story regarding, wife of Bath, a story about a knight who must discover what women most desire to save his life. The answer is sovereignty over their husbands. So this is about women, of course, women empowerment. So she represents who? The wife of Bath represents the growing voice of women in medieval society and the challenges to traditional gender roles. Isn't it? 14th ಸೆಂಚುರಿನಲ್ಲೇ ಇಷ್ಟೊಂದು ಅವಳು ಬೋಲ್ಡ್ ಆಗಿ ನಡ್ಕೋತಿದ್ದಾಳೆ, 5 ಟೈಮ್ಸ್ ಮದ್ವೆ ಆಗಿದ್ದಾಳೆ, ಅಷ್ಟೊಂದು ವೆಲ್ದಿ ಆಗಿದ್ದಾಳೆ, ಸಾಕಷ್ಟು ಬಾರಿ ಮೆನಿ ಪ್ಲೇಸಸ್ಗೆ ವಿಸಿಟ್ ಮಾಡಿದ್ದಾಳೆ ಅಂತಂದ್ರೆ ಅಫ್ಕೋರ್ಸ್ ಶಿ ಈಸ್ ವೆರಿ ಮಚ್ ಬೋಲ್ಡ್ ಇನ್ ಕ್ಯಾರೆಕ್ಟರ್, ಇನ್ ಹರ್ ನೇಚರ್, and she is flaunting her richness and she is donating alva. So all these important characteristics regarding wife of Bath is very important. Gap tooth irbodu, deaf in one ear irbodu, scarlet stockings irbodu, 10 pounds veil irbodu. Okay, so all these importance, and her name is Alison. Okay, please do remember. Yes, guys, hagadre, if you like my class, if you like my presentation ಅಥವಾ content, please do like the video and share the video along with your friends. And if you not yet subscribe to the channel, please do subscribe and press the bell icon so that you will get continuous notifications. So here afterwards, I'm not going to break. I will give you continuous classes. Okay. So hagadre, let me stop here. I will continue in the next session.